ಜನಪದ ಪ್ರಕಾಶನದ ಜನಪ್ರಿಯ ಕನ್ನಡ ಕಾಪಿ ಪುಸ್ತಕ 4, 5, 6 ಮತ್ತು 7ರ ಪರಿಚಯ. ಮಕ್ಕಳು ಅಕ್ಷರಗಳ ಪರಿಚಯವಾದ ಮೇಲೆ, ಮಕ್ಕಳಿಗೆ ಅಕ್ಷರಗಳ ಬರವಣಿಗೆಯ ಪರಿಚಯವಾದ ಮೇಲೆ ಗುಣಿತಾಕ್ಷರಗಳ ಪಠ, ದೃಶ್ಯ ಮಾಧ್ಯಮ ಮಾದರಿ ಗುಣಿತಾಕ್ಷರ ಪಠ, ಗುಣಿತಾಕ್ಷರ ಸ್ವರ ಚಿಹ್ನೆಗಳು, ಕಾಗುಣಿತದ ಅಭ್ಯಾಸವಾದ ಮೇಲೆ 2-3 ಅಕ್ಷರಗಳ ಪದಜೋಡಣೆ. ಇದಿಷ್ಟು ಕಲಿತ ಮೇಲೆ ಕನ್ನಡ ಒತ್ತಕ್ಷರಗಳ ಪರಿಚಯ, 2-3 ಒತ್ತಕ್ಷರಗಳ ಪದಜೋಡಣೆ. 4ನೆಯ ಭಾಗದ ಜನಪ್ರಿಯ ಕನ್ನಡ ಕಾಪಿ ಪುಸ್ತಕದಲ್ಲಿ ಮಕ್ಕಳು ಕನ್ನಡ ಒತ್ತಕ್ಷರಗಳನ್ನು ಮುದ್ದಾಗಿಯೂ ಹಾಗೂ ತಪ್ಪಿಲ್ಲದೆಯೂ ಬರೆಯಲು ನೆರವಾಗುವ ಸುಧಾರಿತ ನಮೂನೆಯ ಕಾಪಿ ಪುಸ್ತಕ. ಕನ್ನಡ ಒತ್ತಕ್ಷರಗಳು, ಒತ್ತಕ್ಷರಗಳ ಬಗ್ಗೆ ಮಾಹಿತಿ, ಒತ್ತಕ್ಷರಗಳಲ್ಲಿ 2-3 ಅಕ್ಷರಗಳ ಪದಜೋಡಣೆ. ಐದನೇ ಭಾಗದ ಜನಪ್ರಿಯ ಕನ್ನಡ ಕಾಪಿ ಪುಸ್ತಕದಲ್ಲಿ ಮಕ್ಕಳಿಗೆ ಕತೆ ಕೇಳಲು, ಓದಲು, ಬರೆಯಲು ಮಕ್ಕಳಿಗೆ ಹೆಚ್ಚು ಇಷ್ಟ. ಆದುದರಿಂದ ಈ ಭಾಗದಲ್ಲಿ ರಾಮಾಯಣದ ಕಥಾವಸ್ತುವನ್ನು ಸಂಗ್ರಹ ರೂಪದಲ್ಲಿ ಕೊಟ್ಟಿದೆ. ಇದನ್ನು ನಕಲು ಮಾಡುವುದರಿಂದ ಮಕ್ಕಳಿಗೆ ಹೆಚ್ಚು ಪ್ರಯೋಜನ ಉಂಟಾಗುತ್ತದೆ. ಜನಪದ ಪ್ರಕಾಶನದ 5 ಭಾಗದ ಕಾಪಿ ಪುಸ್ತಕಗಳಲ್ಲಿ ಮೊದಲನೆಯ ಭಾಗವು ಅಕ್ಷರಮಾಲೆಗೆ ಸೀಮಿತವಾಗಿರುವುದು. 2ನೆಯ ಭಾಗದಲ್ಲಿ ಗುಣಿತಾಕ್ಷರಗಳನ್ನು ಆದ್ಯಂತವಾಗಿ ಕೊಡಲಾಗಿದೆ. 3ನೆಯ ಭಾಗದಲ್ಲಿ ಗುಣಿತಾಕ್ಷರಗಳ ಕಾಗುಣಿತ ಆಧಾರಿತ ಪದಗಳನ್ನು ಮಾತ್ರ ಕೊಡಲಾಗಿದೆ. 4ನೆಯ ಭಾಗವು ಒತ್ತಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನೊಳಗೊಂಡ ಪದಗಳಿಗೆ ಮಾತ್ರ ಮೀಸಲಾಗಿರಿಸಿದೆ. 5ನೆಯ ಭಾಗದಲ್ಲಿ ಕಾಣುವ ಮೇಲ್ಪಂಕ್ತಿಗಳು ಸರಳ ವಾಕ್ಯಗಳಿಂದ ಕೂಡಿರುವುದು. ಮತ್ತೊಂದು ವಿಶೇಷ, ಈ ಹಂತ ತಲುಪುವ ವೇಳೆಗೆ ಮಗು ಓದುವುದನ್ನು, ಬರೆಯುವುದನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿಕೊಂಡಿರುತ್ತದೆ. ಈ 5 ಹಂತಗಳು ಮುಕ್ತಾಯವಾಗುವ ವೇಳೆಗೆ ಮಗು ಬರವಣಿಗೆಯ ಮೇಲೆ ಒಂದಿಷ್ಟು ಹತೋಟಿ ಸಾಧಿಸಬಲ್ಲದು. ನಮ್ಮದೊಂದು ಸಲಹೆ: ಅಗತ್ಯವೆನಿಸಿದ ಹಂತದಲ್ಲಿ ಯಾವುದೇ ದರ್ಜೆಯ ಕಾಪಿ ಪುಸ್ತಕವನ್ನು ಮತ್ತೆ ಮತ್ತೆ ಬಳಸುವುದು ಅತ್ಯವಶ್ಯಕ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಎಂಬ ಮಾತಿನ ಸತ್ಯಾಂಶವನ್ನು ಇಲ್ಲಿ ಕಾಣಬಹುದು. ಕಾಪಿ ಬರೆದದ್ದಕ್ಕೂ ಬರವಣಿಗೆಯ ಅಂದಚೆಂದ ಹೆಚ್ಚುತ್ತದೆ. ಈ ಕಾಪಿ ಪುಸ್ತಕದಲ್ಲಿ ರಾಮಾಯಣದ ಕಥಾವಸ್ತುವನ್ನು ತೆಗೆದುಕೊಳ್ಳಲಾಗಿದೆ. ಸುಂದರವಾಗಿ, ಸುಲಲಿತವಾಗಿ ಅರ್ಥವಾಗುವ ರೀತಿಯಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ನಾವು ವಿವರಣೆಯನ್ನು ಕೊಟ್ಟಿದ್ದೇವೆ. ಇನ್ನು 6ನೇ ಭಾಗದ ಜನಪ್ರಿಯ ಕನ್ನಡ ಕಾಪಿ ಪುಸ್ತಕದಲ್ಲಿ ಸಾಮಾಜಿಕ ರೀತಿ ನೀತಿಗಳು, ಆರೋಗ್ಯಶಾಸ್ತ್ರದಿಂದ, ದಾಸ ಸಾಹಿತ್ಯದಿಂದ, ಸರ್ವಜ್ಞ ವಚನಗಳಿಂದ, ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಸಾಲುಗಳನ್ನು ಈ ಪುಸ್ತಕದಲ್ಲಿ ಬಳಸಲಾಗಿದೆ. ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ನಮ್ಮ ಉದ್ದೇಶ. ಶಿಕ್ಷಕರು ಹಾಗೂ ಪೋಷಕರು ಇದರತ್ತ ಗಮನ ಹರಿಸಿದಲ್ಲಿ ಹೆಚ್ಚಿನ ಪ್ರಯೋಜನ ಉಂಟಾಗುತ್ತದೆ. ಕನ್ನಡ ಕಾಪಿ ಪುಸ್ತಕದ 7ನೇ ಭಾಗದಲ್ಲಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನದ ಪರಿಚಯ ಮಾಡಿಕೊಡಲು ಪ್ರಯತ್ನಿಸಿದ್ದೇವೆ. ಬೆಳೆಯುತ್ತಿರುವ ಮಕ್ಕಳು ಸಾಮಾಜಿಕ, ಧಾರ್ಮಿಕ, ಭೌಗೋಳಿಕ ಮತ್ತು ಚಾರಿತ್ರಿಕ ಸನ್ನಿವೇಶಗಳು, ಪರಿಸರ ಅಧ್ಯಯನ, ಪ್ರದೇಶ ಪರಿಚಯ, ದೇಶೀಯ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನದ ಬೆಳವಣಿಗೆ, ಹೊಸ ಆವಿಷ್ಕಾರಗಳು ಇವೆಲ್ಲದರತ್ತ ಗಮನ ಹರಿಸಬೇಕಾದ್ದು ಅವಶ್ಯಕ.
ಈ ಉದ್ದೇಶವಿಟ್ಟುಕೊಂಡು ಅಲ್ಪ ಸ್ವಲ್ಪ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನ ಉಂಟಾಗಬೇಕಾದರೆ ಪೋಷಕರು ಮತ್ತು ಶಿಕ್ಷಕರು ಅಧಿಕ ಶ್ರಮವಹಿಸಬೇಕಾದ್ದು ಅತ್ಯವಶ್ಯಕ.